ನೀವೊಬ್ಬರಿಗೆ ಮಾತ್ರ ಸರಿ ಸ್ವಾಮಿ. ದೇವರೇ, ನಮ್ಮನ್ನು ತಗ್ಗಿಸಿಕೊಂಡು ನಿಮ್ಮ ನಾಮವನ್ನು ಮಾತ್ರ ಹೆಚ್ಚಿಸುತ್ತೇವೆ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್. ಮತ್ತೊಂದ್ಸಲ ಹೇಳಮ್ಮ.
ಪರಿಶುದ್ಧಾತ್ಮ ದೇವರೇ ನಿಮಗೆ ಸ್ತೋತ್ರ. ಏನಾದರೆ चांद सूरज की प्रस्तिश हम नहीं करते, दुनिया के महबूतों के आगे नहीं झुकते, क्योंकि जिंदा खुदा है हमारा. हालेलुया, हालेलुया. ಈ ಹಾಡಿನ ಅರ್ಥ ಏನಂದರೆ, ಸೂರ್ಯ ಚಂದ್ರ ನಕ್ಷತ್ರಗಳನ್ನು ನಾವು ಆರಾಧನೆ ಮಾಡೋದಿಲ್ಲ, ಲೋಕದ ದೆವ್ವವನ್ನು ನಾವು ಆರಾಧನೆ ಮಾಡಲ್ಲ. ಯಾಕಂದರೆ ನನ್ನ ದೇವರು ಜಿಂದಾ ಖುದ ಅಂದರೆ ಸಾವನ್ನು ಎದ್ದು ಬಂದವನು, ಸಾವನ್ನು ಗೆದ್ದು ಬಂದವನು. ಅದಕ್ಕೆ ನಾವೇನು ಮಾಡ್ತೀವಿ, ಸ್ಟಾಂಜ ಹೇಳ್ತದೆ, ಖುಷ್ ಖಬರಿ ಪೆಹಲಾಯಂಗೆ ರೂಮ್ನೆ ಬಡ್ತೆ ಜಾಯಂಗೆ ಖೋಯೆ ಸಬ್ ಇನ್ಸಾನೋ ಕೋ ಪಾಶ್ ಇಸುಕ್ಕೆ ಲಾಯಂಗೆ. ಅಂದರೆ ಈ ಲೋಕದಲ್ಲಿ ನಾವು ಖುಷ್ ಖಬರಿ ಅಂದರೆ ಸಂತೋಷದ ಸಮಾಚಾರ ನಾವು ತಿಳಿಸ್ತಾ ಇದ್ದೀವಿ. ದೇವರಿಂದ ದೂರ ಆಗಿರುವಂಥ ಜನರಿಗೆ ಹೋಗಿ ನಾವು ಸುವಾರ್ತೆ ಸಾರಿ ಅವರನ್ನು ದೇವರ ಬಳಿಗೆ ತರ್ತೀವಿ. ಯಾಕಂದ್ರೆ ಸೈತಾನ್ ಎಷ್ಟೇ ತುಫಾನುಗಳು ಅಂದರೆ ಬಿರುಗಾಳಿ ತಂದ್ರು ಸಹ ನಾವು ಹೆದರಲ್ಲ, ಜಗ್ಗಲ್ಲ. ನನ್ನ ದೇವರು ಜೀವಿಸ್ತಾ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟು ಜನ ಆಮೇಲೆ ಅಂತೀರ? ನನ್ನ ದೇವರು ಜೀವಿಸ್ತಾ ಇದ್ದಾನೆ. ನನ್ನ ಒಂದು ಚೆನ್ನಾಗಿ ಹಾಡ್ತೀನಿ. चांद सूरज की प्रस्तिश हम नहीं करते, दुनिया के माबूतों के आगे नहीं झुकते. चांद सूरज की प्रस्तिश हम नहीं करते, दुनिया के माबूतों के आगे नहीं झुकते, क्योंकि जिंदा खुदा है हमारा, जिंदा खुदा है हमारा, क्योंकि जिंदा खुदा है हमारा, जिंदा खुदा है हमारा. खुशखबरी फैलाएंगे, रूम में पढ़ते जाएंगे, खुशखबरी फैलाएंगे, रूम में पढ़ते जाएंगे. कोई सब इंसानों को पास छू के लाएंगे, कोई सब इंसानों को पास छू के लाएंगे. शैतानों के तूफानों से हम नहीं डरते, शैतानों के तूफानों से हम नहीं डरते, क्योंकि जिंदा खुदा है हमारा, जिंदा खुदा है हमारा, क्योंकि जिंदा खुदा है हमारा, जिंदा खुदा है हमारा. हालेಲೂಯಾ. ತುಂಬ ಸುಂದರವಾದಂಥ ಹಾಡು, ನನಗೆ ತುಂಬ ಇಷ್ಟ. ಯಾಕಂದರೆ ನನ್ನ ಯೇಸು ಏನು ಮಾಡ್ತಾ ಇದ್ದಾನೆ? ಜೀವಿಸ್ತಾ ಇದ್ದಾರೆ. ಯೇಸು ಅಂದರೆ ದೇವರು ಅಲ್ವಾ? ಯೇಸು ಸ್ವಾಮಿ ಬಹಳ ಒಳ್ಳೆಯವರು ಅಂತ ನಾವೆಲ್ಲ ಹಾಡಿ ಹರಿಸ್ತೀವಿ, ಹೊಗಳ್ತೀವಿ. ದೇವರು ಬಹಳ ಒಳ್ಳೆಯವರು, ಯೇಸು ಕ್ರಿಸ್ತನು ಒಳ್ಳೆಯವರು. ಆದರೆ ಪರಿಶುದ್ಧಾತ್ಮ ಯಾರು? ವಾರ್ನಿಂಗ್ ಮಾಡು, ಬಿ ಕೇರ್ಫುಲ್ ಆಗಿರೋ ಅಂತ ಹೇಳೋದಲ್ಲ ಅಲ್ಲ. ನೋಡಿ, ಪರಿಶುದ್ಧಾತ್ಮನಿಗೆ ನಾವು ವಿಲನ್ ಮಾಡಿಬಿಟ್ಟಿದ್ದೀವಿ ಇವತ್ತು. ಪರಿಶುದ್ಧಾತ್ಮ ಬೈಬಲ್ ಹೇಳ್ತದೆ, ಆಲ್ ದ ಟೈಮ್ ಹೋಲಿ ಸ್ಪಿರಿಟ್ ಇಸ್ ಎ ಗುಡ್ ಅಂತ ಹೇಳ್ತದೆ. ಎಲ್ಲ ಸಮಯದಲ್ಲಿ ಪರಿಶುದ್ಧಾತ್ಮನು ನಮಗೆ ಏನಾಗಿದ್ದಾನೆ? ಒಳ್ಳೆಯವನಾಗಿದ್ದಾನೆ. ಇವತ್ತು ನಾವೇನು ಹೇಳ್ತಾ ಇದ್ದೀವಿ? ಯೇಸು ಮಾತ್ರ ಒಳ್ಳೆಯವರು ಎಂಬುದಾಗಿರುತ್ತೆ. ಯಾಕೆ ಯೇಸು ಸ್ವಾಮಿ ಒಳ್ಳೆಯವರು? ಜೀಸಸ್ ಗಾಡ್ ಆಲ್ ದ ಟೈಮ್ ಗುಡ್ ಎಂದು ಹೇಳ್ತೇವೆ. ಯಾಕೆ? ಯೇಸು ಸ್ವಾಮಿ ಯಾಕೆ ಒಳ್ಳೆಯವರಾಗಿದ್ದಾರೆ ಹೇಳಿ? ಯೇಸು ಕ್ರಿಸ್ತನು ಯಾಕೆ ಒಳ್ಳೆಯವನಾಗಿದ್ದಾನೆ?
ಯಾಕಂದ್ರೆ ಆತನ ರೋಗಗಳನ್ನು ವಾಸಿ ಮಾಡಿದ, ಯಾರಿಗೂ ಕ್ರಿಟಿಸಮ್ ಮಾಡಲಿಲ್ಲ, ಪಾಪಿಗಳೊಂದಿಗೆ ಕೂತ್ಕೊಂಡ, ಮನುಷ್ಯನ ಪಾಪಗಳಿಗಾಗಿ ಪ್ರಾಣ ಕೊಟ್ಟ. ಅದಕ್ಕೆ ಆತನು ಒಳ್ಳೆಯವನು. ಪರಿಶುದ್ಧಾತ್ಮ ಮಾತ್ರ ಒಳ್ಳೆಯವರಲ್ಲ. ಯಾಕಂದ್ರೆ ಆತನು ವಾರ್ನ್ ಮಾಡ್ತಾನೆ, ಬಿ ಕೇರ್ಫುಲ್ ಅಂತ ಹೇಳ್ತಾನೆ ಅಲ್ವಾ? ಹಲ್ಲೆಲೂಯಾ. ಕಂಫರ್ಟ್ ಅಂದ್ರೆ ಏನು? ಕಂಫರ್ಟ್ ಅಂದ್ರೆ ಏನು? ಏನ ಸಂಜೆ ಅನುಕೂಲ, ಯಾವುದೇ ಕೊರತೆ ಇಲ್ಲ, ಎಲ್ಲ ಸೌಲಭ್ಯಗಳು ನಮಗೆ ಸಿಕ್ಕಿದೆ. ಸಿಗುತ್ತೆ ಅಂತಲ್ಲ, ಕಂಫರ್ಟ್ ಅಂದ್ರೆ ಯಾವುದಕ್ಕೂ ಕೊರತೆ ಇಲ್ಲ. ಹಲ್ಲೆಲೂಯಾ. ಪರಿಶುದ್ಧಾತ್ಮನು ಬರುವಾಗ, ಪರಿಶುದ್ಧಾತ್ಮ, ನೀನು ಯಾವಾಗ ಯೇಸು ಕ್ರಿಸ್ತನನ್ನು ನಂಬಿದೆಯೋ, ಕಂಫರ್ಟರ್ ಯಾರು? ಹೋಲಿ ಸ್ಪಿರಿಟ್. ನೋಡಿ ಒಂದು ವಚನ ಓದೋಣ, ಜಾನ್ 14:16. ಈಗ ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತ ನಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಹಲ್ಲೆಲೂಯಾ. ಅಂದ್ರೆ ಯೇಸುವಿನ ಪ್ಲೇಸ್ ಅಲ್ಲಿ ಯಾರು ಬರ್ತಾ ಇದ್ದಾರೆ? ಬೇರೊಬ್ಬ ಸಹಾಯಕನು, ಅನದರ್ ಕಂಫರ್ಟರ್. ಯೇಸುವಿನ ಪ್ಲೇಸಿಗೆ ಇನ್ನೊಬ್ಬ ಸಹಾಯಕನು ಬರ್ತಾ ಇದ್ದಾನೆ. ಆತನ ಹೆಸರು ಕಂಫರ್ಟರ್. ಹಲ್ಲೆಲೂಯಾ. ನಿನ್ನನ್ನು ಎಲ್ಲಾ ವಿಷಯದಲ್ಲಿ ಸಹಾಯ ಮಾಡ್ತಾನೆ. ನಾವು ಯೇಸುನ ಯಾಕೆ ನಂಬಿದ್ದೀವಿ ಹೇಳಿ? ನಮಗಾಗಿ ರಕ್ತ ಸುರಿಸಿದ್ರು, ಯಾವುದೇ ಖಂಡ ಮಾಡಲ್ಲ ಅಂತ ಹೇಳ್ತೀವಿ. ಆದ್ರೆ ಯೇಸು ಪರಿಶುದ್ಧಾತ್ಮನ ಏನ್ ಮಾಡ್ತಾ ಇದ್ದಾನೆ? ಖಂಡ ಮಾಡ್ತಾರೆ, ಕತ್ತರಿಸ್ತಾರೆ. ಅಂದಾಗ ನಾವೇನಾಗ್ತೀವಿ? ಪರಿಶುದ್ಧಾತ್ಮನ ರಿಲೇಶನ್ಶಿಪ್ ಅಲ್ಲಿ ನಾವಿರಲ್ಲ, ದೂರವಾಗ್ತೀವಿ. ಇದು ಬಹಳ ತಪ್ಪು. ಪರಿಶುದ್ಧಾತ್ಮನು ಈಸ್ ದ ಕಂಫರ್ಟರ್. ನಿನಗೆ ಅರ್ಥವಾಗದೆ ಇರೋದನ್ನು ಅರ್ಥ ಮಾಡಿಸೋನು. ನಿನಗೆ ಏನ್ ಬೇಕು, ಏನ್ ಬೇಕು, ಏನ್ ಬೇಡ ಅಂತ ತಿಳಿಸೋನೆ ಪರಿಶುದ್ಧಾತ್ಮನು. ತಪ್ಪಲ್ವಾ? ಆತನ ಖಂಡ ಮಾಡ್ತಾರ? ಏನ್ ಪಾಸ್ಟರ್ ನೀವು ಹಿಂಗೆ ಹೇಳ್ತೀರಾ? ಆತನು ನೀತಿ ನ್ಯಾಯ ತಪ್ಪುಗಳನ್ನು ಎತ್ತಿ ಎತ್ತಿ ಹೇಳ್ತಾರೆ ಪರಿಶುದ್ಧಾತ್ಮ ಅಂತ ತುಂಬಾ ಜನ ಪ್ರೀಚರ್ ಹೇಳ್ತಾರೆ. ಓಕೆ, ನಿಮಗೆ ಮುಂದೆ ಗೊತ್ತಾಗುತ್ತೆ. ಪರಿಶುದ್ಧಾತ್ಮ ಬಂದ್ರೆ ತಾನೇ ನಾವು ಅನ್ಯ ಭಾಷೆಗಳು ಶಬಬ ರಿಬಬ ಅಂತ ಅಲ್ಲಿ ಮಾತಾಡೋದು. ಹಲ್ಲೆಲೂಯಾ. ಯೇಸು ಸ್ವಾಮಿ ಸೇವೆ ಹೇಗಿತ್ತು? ಯೇಸು ಕ್ರಿಸ್ತನ ಸೇವೆ ಹೇಗಿತ್ತು ನೋಡಿ. ಜಾನ್ 3:17 ಹಾಕಪ್ಪ. ಏನಾಗ್ತದೆ? ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆ ಆಗಬೇಕೆಂದು ಆತನನ್ನು ಕಳಿಸಿಕೊಟ್ಟನೆ ಹೊರತು ತೀರ್ಪು ಮಾಡುವುದಕ್ಕೆ ಅಲ್ಲ. ಹಲ್ಲೆಲೂಯಾ. ನೀನ್ ಸರಿ ಇಲ್ಲ ಎಂದು ಹೇಳೋಕೆ ಯೇಸು ಬಂದವರಲ್ಲ. ನೀನ್ ಸರಿ ಇಲ್ಲ ಅಂತ ಹೇಳಿ ಪರಿಶುದ್ಧಾತ್ಮನು ಹೇಳೋದಕ್ಕೆ ಬಂದವನಲ್ಲ. ನೀನು ಸರಿಯಾಗಿದೆಯಾ? ನೀನು ಯೇಸುಗೆ ಮುಖ್ಯವಾದವನು. ಜನ ಹೇಳ್ತಾರೆ ನೀನು ಸರಿ ಇಲ್ಲ ಅಂತ ಹೇಳಿ, ಯೇಸು ಹೇಳ್ತಾ ಇದ್ದಾರೆ ನೀನು ಸರಿಯಾಗಿದೆಯಾ. ಜನರ ಮಾತು ಕೇಳ್ಬೇಕಾ, ದೇವರ ಮಾತು ಕೇಳ್ಬೇಕಾ? ಜನ ನಾವು ಏನು ಮಾಡಿದ್ರು ಸಹ ಜನ ಏನು ಹೇಳ್ತಾರೆ? ನೀನು ಸರಿಯಿಲ್ಲ ಅಂತ ಹೇಳ್ತಾರೆ. ಅಲ್ಲ ಡ್ಯಾನಿ, ನೀನ್ ಏನೇ ಮಾಡು ಸರಿ ಇಲ್ಲ ಅಂತಾನೆ ಹೇಳ್ತಾರೆ ಜನ. ಕೆಲವ್ರೆ ಪಾಸ್ಟರ್ ಅವ್ನು ನನಗೆ ನೋಡಿದ್ರೆ ಆಗಲ್ಲ, ಅವ್ರು ಹಂಗಿದ್ದಾರೆ ಅಂತ ಹೇಳ್ತಾರೆ. ನೋಡಿ, ಜನ ನಮ್ಮನ್ನು ಹೀಯಾಳಿಸ್ಬೋದು, ಆದ್ರೆ ಬೈಬಲ್ ಹೇಳ್ತದೆ ನಾನು ನಿಮ್ಮನ್ನು ತೀರ್ಪು ಮಾಡೋದಕ್ಕೆ ಬರಲಿಲ್ಲ. ಇಂಗ್ಲಿಷ್ ಅಲ್ಲ, God did not send His Son into the world to condemn the world, but the world
through him might he be saved. ನಿನ್ನನ್ನು ರಕ್ಷಣೆ ಮಾಡೋದಕ್ಕೆ ಯೇಸು ಪರಿಶುದ್ಧಾತ್ಮನ ಬಂದಿದ್ದಾನೆ ಹೊರತು ನಿನ್ನನ್ನು ಖಂಡ ಮಾಡೋದಕ್ಕೆ, ನಿನ್ನನ್ನು ನೀನು ಸರಿ ಇಲ್ಲ ಎಂಬುದಾಗಿ ಹೇಳೋದಕ್ಕೆ ಆತನು ಬಂದಿಲ್ಲ. ಹಲ್ಲೆಲೂಯ. 18ನೇ ವಚನ ಹಂಗೆ ಕೆಳಗೆ, ಆತನು ನಂಬುವವರಿಗೆ ಏನ್ ಹೇಳ್ತಾ ಇದೆ ಇಲ್ಲಿ ವಾಕ್ಯ? ಮತ್ತೆ ಯಾಕೆ ಎಚ್ಚರವಾಗಿರು, ದೇವರು ನಿನಗೆ ಹೊಡಿತಾನೆ, ನಿನ್ನ ಬಡಿತಾನೆ, ನಿನಗೆ ಶಿಕ್ಷೆ ಕೊಡ್ತಾರೆ, ನಿನಗೆ ಆಕ್ಸಿಡೆಂಟ್ ಮಾಡಿಸ್ತಾರೆ. ದೇವರು ನಾವು ಎಷ್ಟು ವಿಲನ್ ಮಾಡ್ಬಿಟ್ಟಿದ್ದೀವಿ ನೋಡಿ. ನೋಡಿ ಬೈಬಲ್ ನಾನು ಹೇಳ್ತಾ ಇಲ್ಲಪ್ಪ, ಈ ವಾಕ್ಯ ನಾನು ಹೇಳ್ತಾ ಇಲ್ಲ, ವಾಕ್ಯ ಏನ್ ಹೇಳ್ತಾ ಇದೆ? ಆತನನ್ನು ನಂಬುವವನಿಗೆ ಇಂಗ್ಲಿಷ್ ಓದ್ರಿ. He who believes in him to not condemn, but condemned, but who does not believe in his belief is condemned already, because he has not believed in name of the name of the only begotten Son of God. ನೋಡಿ, ದೇವರ ವಾಕ್ಯ ಹೇಳ್ತದೆ, ಆತನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟಿದ್ದು ಯಾಕೋ? ಲೋಕಕ್ಕೆ ತೀರ್ಪು ಕೊಡ್ಲಿಕ್ಕ, ನನಗೆ ನಿಮಗೆ ತೀರ್ಪು ಕೊಡ್ಲಿಕ್ಕ, ನಾನು ಸರಿ ಇಲ್ಲ ಅಂತ ಹೇಳಲಿಕ್ಕ? ಆತನ ನಂಬುವವನಿಗೆ ಏನಾಗಿಲ್ಲ, ಏನಿಲ್ಲ. ಯಾರು ಮಾತಾಡ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ ನಿಮಗೆ ಮೆಸೇಜ್. ಆತನ ನಂಬುವವರಿಗೆ ತೀರ್ಪಾಗಲ್ಲ. ಯಾರು ಯೇಸುವನ್ನು ನಂಬಿದಾರೋ, ಯಾರು ಯೇಸುವನ್ನು ಸ್ವಂತ ರಕ್ಷಕನಾಗಿ ಮಾಡ್ಕೊಂಡಿದ್ದಾರೋ ಅವರಿಗೆ ತೀರ್ಪಾಗಲ್ಲಂತೆ. ವಾಕ್ಯ ಇಲ್ಲ ಅಂತ ಹೇಳಿ, ವಾಕ್ಯ ಇಲ್ಲದೆ ಹೋದ್ರೆ, ಸುಮ್ಮನೆ ಆಕ್ಟಿಂಗ್ ಮಾಡ್ತಾ ಇದ್ರೆ ದೇವ ಸುಮ್ಮನೆ ಬಿಡಲ್ಲ. ಒಬ್ಬ ವ್ಯಕ್ತಿಯ ಲೈಫಲ್ಲಿ ಅವನು ಚೆನ್ನಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ಚೆನ್ನಾಗಿ ವಾಕ್ಯ ಕೇಳ್ಬೇಕು. ವಾಕ್ಯ ಕೇಳುವಾಗ ಮಾತ್ರನೇ ಸೈತಾನ್ ನಮ್ಮಿಂದ, ನೀನ್ ದೊಡ್ಡ ಲಾಡಲ್ಲ, ಅವನ ಮುಂದೆ VIP ಅಲ್ಲ, ನಿನ್ ಒಳಗೆ ವಾಕ್ಯ ಇದ್ರೆ ನೀನ್ VIP ಗಿಂತ ದೊಡ್ಡವನು. ನಿನಗೆ ಯಾರು ಅಲ್ಗಾಡ್ಸಕ್ ಆಗಲ್ಲ. ಅದಕ್ಕೆ ವಾಕ್ಯ ನಾವು ಚೆನ್ನಾಗಿ ತಿಳ್ಕೋಬೇಕು. ಸೈತಾನ್ ಹೆದರೋದು ಒಂದೇ ರೀ, ವಾಕ್ಯದಿಂದ. ಈ ವಾಕ್ಯ ಒಳಗಡೆ ಹೋದ್ರೆ, ಅದು ವಾಕ್ಯ ಬೇರೂರಿ ನಿಂತಾಗ, ಗಿಡ ಮರವಾಗುವಾಗ, ಫಲ ಕೊಡುವಾಗ, ಅಲ್ಲೂಯ, ಆಗ ನಿನ್ನ ಲೈಫಲ್ಲಿ ಸಮೃದ್ಧಿ, ಹೀಲಿಂಗ್ ಥ್ರೂ ವರ್ಡ್. ವಾಕ್ಯದಿಂದಲೇ ನಿಮಗೆ ಸಮೃದ್ಧಿ, ವಾಕ್ಯದಿಂದಲೇ ಹೀಲಿಂಗು, ವಾಕ್ಯದಿಂದಲೇ ಎಲ್ಲ ಸಿಗುತ್ತೆ ನಿನ್ನ ಲೈಫಲ್ಲಿ. ನೋಡಿ, ಆ ಇಬ್ಬರು ಏನ್ ಮಾಡಿದಂತೆ? ದೆವ್ವ ಬಲಾತ್ಕಾರ ಮಾಡಿ ಬಟ್ಟೆ ಎಲ್ಲ ಹರಿದಾಕಿ ಬಲಾತ್ಕಾರ ಮಾಡ್ಲಿಕ್ಕೆ ಹೋದಾಗ ಅವ್ರು ಬಿಟ್ಟು ಓಡೋದ್ರಂತೆ. ಹಲ್ಲೆಲೂಯಾ. ನೋಡಿ, ಮಾರ್ಕ 4:11 ಹಾಕ್ರಿ. ಆತನು ಅವರಿಗೆ, ದೇವರ ರಾಜ್ಯದ ಗುಟ್ಟು ನಿಮಗೆ ಕೊಟ್ಟಿದ್ದೇನೆ, ಹೊರಗಿನವರಿಗೆ ಎಲ್ಲವೂ ಸಾಮ್ಯವಾಗಿ ಮರೆಯಲಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ದೇವರ ರಾಜ್ಯದ ಗುಟ್ಟು ಅಂದ್ರೆ ಏನ್ರಿ? ನೋಡಿ, 13ನೇ ವಚನ ಹಾಕಿಲ್ಲ, ಇರ್ಲಿಲ್ಲ, ಅದರಲ್ಲಿ 13ನೇ ವಚನ ಓದಿ. ಅದೇ 4ನೇ. ನಿಮಗೆ ಗೊತ್ತಾಗಿದೆ ಅಂತ ಯೇಸು ಸ್ವಾಮಿ ಕೇಳ್ತಾರೆ ಶಿಷ್ಯರಿಗೆ. ಆಮೇಲೆ 14 ಹೋದ. ಓಕೆ, ವಾಕ್ಯ ಅಂದ್ರೆ ಬೀಜ, ಕರೆಕ್ಟಾ? ವಾಕ್ಯ ಅಂದ್ರೆ ಬೀಜ. ಸೋಯಿಂಗ್, ರಿಪಿಂಗ್, ಸೀಡ್ಸ್, ಬಿತ್ತುವುದು, ಕೊಯ್ಯುವುದು. ಪರಲೋಕ ರಾಜ್ಯ ಅಂದ್ರೆ ಅರ್ಥ ಏನ್ರಿ? ಗುಟ್ಟಂದ್ರೆ ಏನ್ರಿ? ಶಿಷ್ಯರಿಗೆ ತಿಳಿಸ್ತಾರೆ. ಗುಟ್ಟಂದ್ರೆ ಏನ್ರಿ? ನೋಡಿ, ಕೊನೆ ವಚನ 14ನೇ ವಚನ ಓದಮ್ಮ. ಅದೇ ಮಾರ್ಕ್ 4:14. ಯಾರಿಗೆ ಓದಕ್ ಬರಲ್ಲ? ಮಾರ್ಕ್ 4ನೇ 14ನೇ ವಚನ ಓದಿ. ವಾಕ್ಯವೆಂಬ ಬೀಜವನ್ನು ಬಿತ್ತುತ್ತಾನೆ. ಕೆಲವರು ವಾಕ್ಯವನ್ನು ಕೇಳಿದ ಕೂಡಲೇ ಸೈತಾನನು ಬಂದು ಅವರಲ್ಲಿ ಬಿತ್ತಿದ್ದ ವಾಕ್ಯವನ್ನು ತೆಗೆದು ಬಿಡುತ್ತಾನೆ. ಇವರೇ ವಾಕ್ಯವು ಬಿತ್ತಲ್ಪಟ್ಟ ದಾರಿಯ
ಮಗ್ಗಲಾಗಿರುವ ಓಕೆ, ಇಲ್ಲಿ ವಾಕ್ಯ ಏನ್ ಹೇಳ್ತಾ ಇದೆ ಇವಾಗ ನೀವು ತಿಳ್ಕೊಳ್ಳಿ. ಗುಟ್ಟಿನ ಬಗ್ಗೆ, ಪರಲೋಕದ ಗುಟ್ಟಿನ ಬಗ್ಗೆ ಯೇಸು ಸ್ವಾಮಿ ಹೇಳ್ತಾ ಇದೆ. ಯಾರಿಗೆ? ಶಿಷ್ಯರಿಗೆ. ವಾಕ್ಯ ಬಿದ್ದ ತಕ್ಷಣ ಎತ್ಕೊಂಡು ಹೋಗೋರು ಯಾರು? ಸೈತಾನ. ವಾಕ್ಯ ಅಂದ್ರೆ ಅರ್ಥ ಏನು? ಬೀಜ. ಓಕೆ, ಪರಲೋಕ ರಾಜ್ಯದ ಗುಟ್ಟಿ ಏನ್ ಗೊತ್ತಾ? ಬಿತ್ತೋದು, ಆಮೇಲೆ ಕೊಯ್ಯೋದು. ಯಾವಾಗ ನೀನ್ ಬೀಜ ಬಿತ್ತಿದೆಯೋ ಆಗ ಫಸಲು ಬರುತ್ತೆ. ಈಗ ದೇಶ ರಕ್ಷಣೆ ಹೊಂದಬೇಕಂದ್ರೆ, ನಮ್ಮ ಮನೆಯವರ ರಕ್ಷಣೆ ಹೊಂದಬೇಕಂದ್ರೆ, ನಮ್ಮ ಸಂಬಂಧಿಕರ ರಕ್ಷಣೆ ಹೊಂದಬೇಕು, ಏನ್ ಮಾಡ್ಬೇಕು? ನಿಮ್ಮ ಊರ ರಕ್ಷಣೆ ಹೊಂದಬೇಕು, ಏನ್ ಮಾಡ್ಬೇಕು? ಪ್ರೇಯರ್ ಮಾಡೋಣ, ಚೈನ್ ಪ್ರೇಯರ್ ಮಾಡೋಣ. ದೇಶ ಸುತ್ತಿ ಪ್ರೇಯರ್ ಮಾಡ್ತಾ ಇದ್ದಾರೆ. ಇವತ್ತು ಏರೋಪ್ಲೇನ್ ಮೇಲಿಂದ ಪ್ರೇಯರ್ ಮಾಡ್ತಾ ಇದ್ದಾರೆ. ಪ್ರೇಯರ್ ಮಾಡೋದು ಒಳ್ಳೇದು, ಬಟ್ ಪ್ರೇಯರ್ ಇಂದ ಚೇಂಜ್ ಆಗುತ್ತಾ? ನೀವು ಹೇಳ್ಬೇಕು. ಈಗ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಹೊಲಕ್ಕೆ ಹೋಗಿದ್ದೀನಿ ಅಂತ ತಿಳ್ಕೊಳ್ಳಿ. ಒಂದು ಹೊಲ ಇದೆ ಅಂತ ತಿಳ್ಕೊಳ್ಳಿ. ಆ ಹೊಲದಲ್ಲಿ ಹೋಗಿ ಒಂದು 10 ಜನರಿಗೆ ಕರ್ಕೊಂಡು ಹೋಗ್ತೀನಿ. ಈ ಹೊಲ ಒಳ್ಳೆ ಪೈರು ಬರಬೇಕು, ಏನ್ ಮಾಡೋಣ? ಪ್ರೇಯರ್ ಮಾಡೋಣ. ಎಲ್ಲರೂ ಮಾಡ್ಕೊಂಡು ಹೋಗ್ತೀವಿ. ದೇವ್ರೇ, ಈ ಹೊಲವನ್ನು ದೃಷ್ಟಿಸಿ ನೋಡು, ಇದರಲ್ಲಿ ಬೆಳೆ ಬರಲಿ ಯೇಸುವಿನ ನಾಮದಲ್ಲಿ. ಅಂದ್ರೆ ಎಲ್ಲ ಉಳ್ಳಾಡಿ ತುಳುಲಾಡಿ ಉಪವಾಸ ಹಾಕಿ ಪ್ರೇಯರ್ ಮಾಡ್ತೀವಿ. ಬರುತ್ತಾ? ಯಾಕೆ ಬರಲ್ಲ? ಪ್ರೇಯರ್ ಅನ್ನೋದು ನೀರು ಬೆಳಕಿದ್ದ. ಬೀಜ ಇಲ್ಲ ಅಂದ್ರೆ ಬರುತ್ತಾ? ನೀವು ನೋಡಿ, ಬೀಜ ಬಿತ್ತು ಬಿಟ್ಟು ಆರಾಮಾಗಿ ಹೋಗಿ ಮನೆ 2-3 ದಿನಕ್ಕೆ ಮೊಳಕೆ ಬರುತ್ತೆ. ಕರೆಕ್ಟಾ? ಇವತ್ತು ಅದನ್ನು ಬಿಟ್ಟು ಚರ್ಚ್ಗಳಲ್ಲಿ ಸುಮ್ಮನೆ ಟೈಮ್ ಪಾಸ್. ಪ್ರೇಯರ್ ಬಹಳ ಇಂಪಾರ್ಟೆಂಟ್, ಬಟ್ ಪ್ರೇಯರ್ ಅನ್ನೇ ನಂಬುವುದರಿಂದ ಡೇಂಜರ್. ಪ್ರೇಯರ್ ಮಾಡಿ ಬೀಜ ಬಿತ್ತಬಹುದು. ಯೇಸು ಸ್ವಾಮಿ ಲೋಕದ ಕಟ್ಟ ಕಡೆ ಹೋಗಿ ಬೀಜ ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ರೆ ಏನ್ ಮಾಡಂತ ಹೇಳಿದ್ರೆ, ಸುವಾರ್ತೆ ಅಂದ್ರೆ ಅರ್ಥ ಏನ್ರಿ? ಬೀಜ. ಆ ಬೀಜ ಬಿತ್ತಲಿಲ್ಲ ಅಂದ್ರೆ ಯಾರು ಹೊಸಬ್ರು ಚರ್ಚಿಗೆ ಬರ್ತಾರೆ? ಯಾರು ಬರಲ್ಲ. ನಾವೇ ಕುತ್ಕೋಬೇಕು. 20 ವರ್ಷ ಆದ್ರೂ ನಾವೇ ಕುತ್ಕೋಬೇಕು. ಯಾವಾಗ ನೀನ್ ಬೀಜ ಬಿತ್ತುತ್ತೀಯೋ ಅಲ್ಲೂಯ, ಅಲ್ಲಿ ಬೇರುಗಳನ್ನು ಏನ್ ಮಾಡ್ತಾರೆ ದೇವರು? ಅಲ್ಲಿ ಬೀಜ ಫಲ ಕೊಡುವಂತೆ ದೇವರು ಮಾಡ್ತಾರೆ. ಅಲ್ಲೂಯ. ಅದಕ್ಕೆ ನಾವು ಎಂತ ಪ್ರೇಯರ್ ಮಾಡಿದ್ರು ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ವಾಕ್ಯ ಬಿತ್ತಿದ ಮೇಲೆ ನೀವು ಪ್ರೇಯರ್ ಮಾಡಿ. ಯಾಕೆ ಬರಲ್ಲ ಅವರು? ವಾಕ್ಯ ಬಿತ್ತಬೇಕು. ಪರಿಶುದ್ಧಾತ್ಮನ ನಮ್ಮನ್ನು ನಡೆಸಬೇಕು. ಒಂದು ಸೀಕ್ರೆಟ್ ಒಂದು ಹೇಳ್ತೀನಿ ನೋಡಿ. ವರ್ಡ್ ಕೆಲಸ ಮಾಡ್ತದೆ ಅಲ್ವಾ? ವಾಕ್ಯ ಕೆಲಸ ಮಾಡ್ತದೆ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯ ಎಂಬಾತನು ದೇವರಾಗಿದ್ದನು. ಆದಿಕಾಂಡ 1ನೇ ಅಧ್ಯಾಯ ನಾವು ಓದೋದಾದ್ರೆ ಏನ್ ಹೇಳ್ತದೆ? ಆದಿಯಲ್ಲಿ ದೇವರು ಆಕಾಶ ಭೂಮಿಯನ್ನು ಉಂಟು ಮಾಡಿದ. ದೇವರ ಆತ್ಮನು ಜಲ ಸಮೂಹಗಳ ಮೇಲೆ ಚಲಿಸಿದ. ನೀವು ಕೀರ್ತನೆ 19 ಓದ್ ಫುಲ್ ವಾಕ್ಯದ ಬಗ್ಗೆನೇ ಹೇಳ್ತಾರೆ. ಅದಕ್ಕೆ ನಾನು ಹೇಳೋದು ಏನಂದ್ರೆ, ಚೈನ್ ಪ್ರೇಯರು, ಉಪವಾಸ ಪ್ರೇಯರು, ಇದೆಲ್ಲ ಕೆಲಸ ಮಾಡ್ಬೇಕಂದ್ರೆ ಬೀಜ ಹಾಕ್ಬೇಕು. ಪ್ರೇಯರ್ ಮಾಡ್ಬೇಕು, ಮಾಡಬಾರ್ದು ಅಂತ ನಾನು ಹೇಳ್ತೇನೆ. ನಿನ್ ಪ್ರೇಯರಿಗೆ ಉತ್ತರ ಸಿಗ್ಬೇಕಂದ್ರೆ, ಚೈನ್ ಪ್ರೇಯರಿಗೆ ಉತ್ತರ ಸಿಗ್ಬೇಕಂದ್ರೆ, ಉಪವಾಸಕ್ಕೆ ಉತ್ತರ ಸಿಗ್ಬೇಕಂದ್ರೆ ಬೀಜ ಕೆಲಸ ಮಾಡ್ಬೇಕು. ಸುಮ್ಮನೆ ಸಿಗಲ್ಲ. ಯಾವುದು ಸುಮ್ಮನೆ ಸಿಗೋದಿಲ್ಲ. ನಾನು ಆಗ್ಲೇ ಹೇಳಿದೆ, ಸಿಂಪಲ್ ಆಗಿ ಹೇಳಿದೆ. ನಿಮ್ಗೆ ಹೊಲಕ್ಕೆ ಹೋಗಿ 4 ಜನ ಪ್ರಾರ್ಥನೆ ಮಾಡೋದ್ರಿಂದ ಬೆಳೆ ಬರಲ್ಲ. ಬೀಜ ಸುವಾರ್ತೆ ಸಾರ್. ಲೋಕದ ಕಟ್ಟ ಕಡೆ ಹೋಗಿ ಯೇಸು ಸ್ವಾಮಿ ಕೊನೆ ಮಾತೇನು? ಸುವಾರ್ತೆ ಸಾರ್. ಆತನು ಹೋಗುವಾಗ ಶಿಷ್ಯರಿಗೆ ಹೇಳಿದಾಗಲೇ ಲೋಕ ಕಟ್ಟ ಕಡೆ ಹೋಗಿ ಪ್ರಾರ್ಥನೆ ಮಾಡಿರಿ ಅಂತ ಹೇಳಲಿಲ್ಲ. ಬೀಜ ಸುವಾರ್ತೆ ಸಾರ್. ಸುವಾರ್ತೆ ಸಾರುವುದರಿಂದ ನಾವು ಅಭಿವೃದ್ಧಿ ಆಗ್ತೀವಿ. ನಮ್ಮ ಜ್ಞಾನ ಅಭಿವೃದ್ಧಿ ಆಗ್ತದೆ. ಕ್ರಿಸ್ತನ ಪ್ರೀತಿ ನಾವು ಹೆಚ್ಚಾಗಿ ಅನುಭವಿಸ್ತೀವಿ.
ಇವತ್ತು ಸುವಾರ್ತೆನೇ ಸಾರಲ್ಲ, ಬರೇ ಪ್ರಾರ್ಥನೆ ಮಾಡ್ಕೊಂಡು ಉಪವಾಸ ಮಾಡ್ಕೊಂಡು ಕುಳಿತುಕೊಳ್ತಾ ಇದ್ದೀವಿ. ಈಗ ಎಷ್ಟು ಉಪವಾಸ ಆಗ್ತೀವಿ, ಎಷ್ಟು ಪ್ರಾರ್ಥನೆ ಮಾಡ್ತೀವೋ ಅಷ್ಟು ಸುವಾರ್ತೆ ಸಾರ್ಬೇಕು. ನಾವು ದೇವರ ವಾಕ್ಯ ಹೇಳ್ಬೇಕು ಲೋಕಕ್ಕೆ. ಹಲ್ಲೆಲೂಯಾ. ಅದಕ್ಕೆ ನಮಗೆ ಪರಿಶುದ್ಧಾತ್ಮನು ನಮಗೆ ಕೊಟ್ಟಿರೋದು. ಪರಿಶುದ್ಧಾತ್ಮನು ಬಂದಾಗ ನೀನ್ ನೀತಿವಂತ, ನೀನ್ ಪಾಪಿ ಅಲ್ಲ. ಮೂರನೇದಾಗಿ ನಿನಗೆ ಜಡ್ಜ್ಮೆಂಟ್ ಇಲ್ಲ. 3 ಕೇಳಿದಿರದಾನೆ. ಹಲ್ಲೆಲೂಯಾ. ಹಾಗಾಗಿ ಪರಿಶುದ್ಧಾತ್ಮ ನಮ್ಮ ಒಳಗಿದ್ದು ಕೆಲಸ ಮಾಡ್ತಾ ಇದ್ರೆ ದಯವಿಟ್ಟು ಸುವಾರ್ತೆಗೆ ವಾಕ್ಯವನ್ನು ಬಿತ್ತು. ಯಾಕಂದ್ರೆ ನಿನ್ನ ಸಂಬಂಧಿಕನಾಗ್ಲಿ, ನಿನ್ನ ಮನೆ ಪಕ್ಕದವರಾಗ್ಲಿ, ಅವ್ರ ರಕ್ಷಣೆ ಬರ್ಬೇಕಂದ್ರೆ ಅವ್ರಿಗೆ ಹೇಳ್ಬೇಕು. ನಿನ್ ಸಾಕ್ಷಿ ಹೇಳು, ದೇವ್ರ ವಾಕ್ಯ ಹೇಳು, ದೇವ್ರು ಯಾರೆಂಬುದಾಗಿ ಹೇಳು. ಖಂಡಿತವಾಗಿ ಅವ್ರು ನಿನ್ನ ಫಾಲೋ ಮಾಡ್ತಾರೆ. ನಿನ್ನ ನೋಡಿ ಚರ್ಚಿಗೆ ಬರ್ತಾರೆ. ನೀನು ನೋಡಿ ಚರ್ಚಿಗೆ ಬರುವಾಗ ಇಲ್ಲಿ ವಾಕ್ಯ ಕೇಳುವಾಗ ಅವ್ರು ಬದಲಾವಣೆ ಆಗ್ಬಿಡ್ತಾರೆ. ಅವ್ರ ಮಾನಸಾಂತರ ಹೊಂತಾರೆ. ಹಲ್ಲೆಲೂಯಾ. ನನಗೆ ನ್ಯಾಯ ತೀರ್ಪಿಲ್ಲ. ಓಕೆ ಪಾಸ್ಟರ್, ಬಹಳ ಒಳ್ಳೇದು ಹೇಳಿದ್ರಿ ಇವತ್ತು. ನನಗೆ ನ್ಯಾಯ ತೀರ್ಪಿಲ್ಲ, ಲೋಕ ಏನಾದ್ರೂ ಆಗ್ಲಿ ಪರವಾಗಿಲ್ಲ, ನನಗೆ ನ್ಯಾಯ ತೀರ್ಪಿಲ್ಲಲ್ಲ, ನಾನು ರಕ್ಷಣೆ ಹೊಂದ್ಬಿಟ್ಟೆ ಸಾಕು ಅಂತ ಹೇಳಿ ಸೆಲ್ಫಿಶ್ ಮೈಂಡ್ ಇದ್ರೆ ಅದನ್ನು ತೆಗೆದು ಬಿಸಾಕ್ರಿ. ಹಲ್ಲೆಲೂಯಾ. ನಿನ್ನ ಸಹೋದರ ರಕ್ಷಣೆ ಹೊಂದಬೇಕೆಂಬುದಾಗಿ ಯೇಸು ರಕ್ತ ಸುರಿಸಿದ್ರು. ನಮ್ಮ ಭಾರತ ದೇಶದಲ್ಲಿ 140 ಕೋಟಿ ಜನ, ಅವರೆಲ್ಲರಿಗಾಗಿ ಯೇಸು ಸ್ವಾಮಿ ರಕ್ತ ಸುರಿಸಿದ್ದಾರೆ. ಅವರೆಲ್ಲ ನೀತಿಯ ಮಾರ್ಗದಲ್ಲಿ ಮತ್ತೆ ನ್ಯಾಯ ತೀರ್ಪಿನ ದಿನದಲ್ಲಿ ಮುಂದೆ ನಿಂತುಕೊಳ್ಳದಂತೆ ಎಲ್ಲರೂ ಸ್ವರ್ಗಕ್ಕೆ ಬರಬೇಕೆಂಬುದಾಗಿ ದೇವರ ಪ್ರೀತಿ ಮಾಡ್ತಾ ಇದ್ದಾರೆ. ಹಾಗೆ ಯೇಸುವಿನ ಗುಣ ನಮ್ಮ ಒಳಗಿರ್ಬೇಕು. ಪ್ರತಿಯೊಬ್ಬ ಜನರು ದೇವರ ಕಡೆಗೆ ತಿರುಗಬೇಕು ಅನ್ನೋದೇ ದೇವರ ಅಭಿಲಾಷೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ವಾಕ್ಯ ಕೇಳ್ರಿ, ಓದ್ರಿ, ಸುವಾರ್ತೆ ಸಾರ್ರಿ, ಆರಾಮಾಗಿ ಮಲಗಿ, ಯಾವುದೇ ಟೆನ್ಷನ್. ವಾಕ್ಯ ಹೇಳ್ರಿ, ವಾಕ್ಯ ಬಿದ್ರಿ, ಆರಾಮಾಗಿ ಬಂದು ಮಲಗ್ರಿ. ದೇವ್ರು ನಾಳೆ ಒಳ್ಳೆ ಪ್ರತಿಫಲ ಕೊಡ್ತಾರೆ. ಆಮೇಲೆ ಹಲ್ಲೆಲೂಯಾ. ಹಲ್ಲೆಲೂಯಾ. ನೀನು ಯಾವಾಗ ವಾಕ್ಯ ಹೇಳ್ತೀವಿ, ನೀನು ಯಾವಾಗ ಸುವಾರ್ತೆ ಸಾರ್ತೀವಿ, ಈಗಿರೋದಕ್ಕಿಂತ 100% ಆಶೀರ್ವಾದ ಬರ್ತದೆ. 100% ಆಶೀರ್ವಾದ ಖಂಡಿತವಾಗಿ ನಿಮಗೆ ಬಂದೇ ಬರ್ತದೆ. ಅದಕ್ಕೆ ಹಲ್ಲೆಲೂಯಾ. ಹಲ್ಲೆಲೂಯಾ. ಏನ್ ಮಾಡ್ಬೇಕು? ನಮ್ಮ ಗುರಿ ಏನಿರ್ಬೇಕು, ನಮ್ಮ ಗೋಲ್ ಏನಿರ್ಬೇಕು? ಹಲ್ಲೆಲೂಯಾ. ಸೀಡ್ಸ್ ಸೋಯ್, ಬೀಜವನ್ನು ಬಿತ್ತಬೇಕು. ಎಲ್ಲರೂ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕಣ್ಣುಗಳು ಮುಚ್ಚುತ್ತಾ ನಾನು
ನಮಗೆಲ್ಲ ಬಂದಿದೆ. ನಾವೆಲ್ಲರೂ ಹೃದಯಪೂರ್ವಕವಾಗಿ ಈ ರೊಟ್ಟಿಯನ್ನು ಸೇವಿಸೋಣ. ದ್ರಾಕ್ಷಾರಸ ಬರುವುದರಿಂದ ಕೈಗಳನ್ನು ಸ್ವಲ್ಪ ಮುಂದೆ ತರಲಿಲ್ಲ. ನಿನ್ನ ವಾಕ್ಯವು ನನಗೆ ಆಧಾರವು, ದೇಹಕ್ಕೆಲ್ಲ ಆರೋಗ್ಯವು. ನಿನ್ನ ವಾಕ್ಯವು ನನಗೆ ಆಧಾರವು, ದೇಹಕ್ಕೆಲ್ಲ ಆಗಲು ಇರಲು
ನಿಮಗೆ ಯಾರಿಗಾದ್ರೂ ದ್ರಾಕ್ಷಾರಸ ಬಂದಿಲ್ಲ ಅಂತ ಹೇಳಿರೋದಾದ್ರೆ ನಿಮ್ಮ ಕೈಯಲ್ಲಿ ತೋರಿಸ್ಬೋದು. ಓಕೆ, ನಮಗೆಲ್ಲರಿಗೂ ಬಂದಿದೆ. ನಾವೆಲ್ಲರೂ ಪೂಜಾಪೂರ್ವಕವಾಗಿ ಇದನ್ನು ಸೇವಿಸೋಣ. ಹಾಗೆ ಎದ್ದು ನಿಂತ್ಕೊಳ್ಳೋಣ.